ಎಲ್ಲರಿಗೂ ನಮಸ್ಕಾರಗಳು. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಜಗಳೂರು. ಇಂದು ನಾವು 7ನೇ ತರಗತಿಯ ಗಣಿತ ವಿಷಯದ ಬಗ್ಗೆ ಒಂದೆರಡು ವಿಷಯಗಳನ್ನು ಹೇಳಲಿಕ್ಕೆ ಇಲ್ಲಿ ಇಚ್ಛೆಪಡ್ತಾ ಇದ್ದೇನೆ. 7ನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಗಣಾಕೃತಿಗಳನ್ನು ದೃಶ್ಯೀಕರಿಸುವಿಕೆ ಅಂತ ಒಂದು ಅಧ್ಯಾಯ ಬರ್ತೈತಿ. ಆ ಗಣಾಕೃತಿಗಳನ್ನು ನಾವು ದೃಶ್ಯೀಕರಿಸೋದಕ್ಕಿಂತ ಮುಂಚಿತವಾಗಿ ನಾನು ಆಯ್ದುಕೊಂಡಂಥ ಒಂದು ವಿಷಯ ಏನಂದ್ರೆ, ಆ ಗಣಾಕೃತಿಗಳನ್ನು ಅಥವಾ ಆ ಮಾದರಿಗಳನ್ನು ಯಾವ ರೀತಿ ತಯಾರು ಮಾಡಬೇಕು ಅನ್ನೋದು. ಅದರದ್ದು ಇದೊಂದು ಶಾರ್ಟ್ ಮಾಡಿ ಹಾಕಿದ್ದೇವೆ. ಜಾಲಾಕೃತಿಗಳು ಅಂತಂದ್ರೆ ಅವು ಮಾಡಲ್ಸ್ ಇದ್ದರೆ ನೆಟ್ವರ್ಕ್ ಡಯಾಗ್ರಾಮ್ಸ್ ಬರ್ತೈತಿ. ಅವನ್ನ ಯಾವ ರೀತಿ ನಾವು ಮಕ್ಕಳಿಗೆ ಅತ್ಯಂತ ಸುಲಲಿತವಾಗಿ ಸುಸಂಬದ್ಧವಾಗಿ ಯಾವ ರೀತಿ ಅವ್ರನ್ನ ಮಕ್ಕಳಿಗೆ ನಾನು ಮಾದರಿಗಳನ್ನು ತಯಾರು ಮಾಡ್ತಕ್ಕಂಥ ಒಂದು ವಿಷಯವನ್ನು ನಾನು ಇವತ್ತು ತೆಗೆದುಕೊಂಡಿದ್ದೇನೆ. ಈ ಎರಡು ರೀತಿಯ ವಸ್ತುಗಳು ಬರ್ತವೆ. 2D ಅಂತ ಕರಿತೀವಿ, 2 ಡೈಮೆನ್ಷನಲ್ ಫಿಗರ್ಸ್. ಇನ್ನೊಂದು 3 ಡೈಮೆನ್ಷನಲ್ ಫಿಗರ್ಸ್ ಬರ್ತವೆ. 2D ಅಂತಂದ್ರೆ 2 ಆಯಾಮಗಳುಳ್ಳ ಆಕೃತಿಗಳು, ಕೇವಲ ಉದ್ದ ಮತ್ತು ಅಗಲ ಹೊಂದಿರತಕ್ಕಂಥ ಆಕೃತಿಗಳು. ಈಗ ಎಕ್ಸಾಂಪಲ್ ಇದನ್ನು ಚೌಕ ಇದೆ, ಇದಕ್ಕೆ ಉದ್ದ ಅಗಲ ಎಲ್ಲ ಭಾಗಗಳು ಸಮ ಇರ್ತವೆ. ಉದ್ದನೂ ಅಷ್ಟೇ ಅಗಲನೂ ಅಷ್ಟೇ, 2 ಭಾಗಗಳನ್ನು ಹೊಂದಿರ್ತವೆ. ಅಥವಾ ಕೇವಲ ಉದ್ದ ಮತ್ತು ಅಗಲ ಮಾತ್ರ ಹೊಂದಿರತಕ್ಕಂಥ ಆಕೃತಿಗಳಿಗೆ ನಾವು 2 ಡೈಮೆನ್ಷನಲ್ ಫಿಗರ್ಸ್ ಅಂತದ್ದು. 3 ಡೈಮೆನ್ಷನಲ್ ಫಿಗರ್ಸ್ ಅಂತಂದ್ರೆ ಈ ರೀತಿಯಾದ ಉದ್ದ, ಅಗಲ ಮತ್ತು ಎತ್ತರ 3 ಆಯಾಮಗಳನ್ನು ಹೊಂದಿರತಕ್ಕಂಥ ಆಕೃತಿಗಳಿಗೆ 3 ಡೈಮೆನ್ಷನಲ್ ಫಿಗರ್ಸ್ ಅಥವಾ 3 ಆಯಾಮಗಳ ಆಕೃತಿಗಳು. ಉದ್ದ, ಅಗಲ ಮತ್ತು ಎತ್ತರ ಮೂರನ್ನು ಹೊಂದಿರತಕ್ಕಂಥ ಆಕೃತಿಗಳಿಗೆ 3 ಡೈಮೆನ್ಷನಲ್ ಫಿಗರ್ಸ್ ಅಥವಾ 3 ಆಯಾಮಗಳ ಆಕೃತಿಗಳು ಕರಿತೀವಿ. ಕೇವಲ 2 ಆಯಾಮಗಳನ್ನು ಹೊಂದಿರತಕ್ಕಂಥ ಆಕೃತಿಗಳಿಗೆ ನಾವು 2D ಅಥವಾ 2 ಆಯಾಮಗಳ ಆಕೃತಿಗಳು ಅಂತ ಕರಿತೀವಿ. ಈ ಘಟಕಕ್ಕೆ ಹೋಗುವುದಕ್ಕಿಂತ ಮುಂಚಿತವಾಗಿ ನಾವು ಗಣಾಕೃತಿಗಳನ್ನು ಯಾವ ರೀತಿ ತಯಾರು ಮಾಡಬಹುದು. ನಮ್ಮ ಎಲ್ಲ ಶಾಲೆಗಳಲ್ಲಿ ಈ ಮಾದರಿಗಳನ್ನು ಅದಾವೆ, ನಮ್ಮ ಗಣಿತಕ್ಕೆ ಕರೆಯುತ್ತೇವೆ. ಈಗ ಚೌಕ ಗಣವನ್ನು ಯಾವ ರೀತಿ ನಾವು ನಿರ್ಮಿಸಬೇಕು, ಆಮೇಲೆ ಇಲ್ಲಿ ಏನೇನು ನಾವು ವಸ್ತುಗಳನ್ನು ಬಳಸ್ಬೋದು, ಒಂದು ಮಾದರಿಯನ್ನು ತಯಾರು ಮಾಡೋದ್ರಿಂದ ಯಾವ್ಯಾವ ವಸ್ತುಗಳನ್ನು ಬಳಸ್ಬೋದು, ಮಕ್ಕಳಿಗೆ ಮಾಡಿ ಕಲಿ ನೋಡಿ ತಿಳಿ ಅನ್ನೋ ತತ್ವದ ಮೇಲೆ, ವಿಜ್ಞಾನ ಮತ್ತು ಗಣಿತದಲ್ಲಿ ಮಾಡಿ ಕಲಿ ಮತ್ತು ನೋಡಿ ತಿಳಿ ಅನ್ನೋ ತತ್ವದ ಮೇಲೆ ಯಾವ ರೀತಿ ಅವರಿಗೆ ನಾವು ಬೋಧನೆ ಮಾಡಬೇಕು, ಆಮೇಲೆ ಅವ್ರಿಗೆ ಯಾವ ರೀತಿ ಮಾದರಿಗಳನ್ನು ತಯಾರು ಮಾಡಬೇಕು ಅನ್ನೋದನ್ನು ಅತ್ಯಂತ ಕಚ್ಚಾ ವಸ್ತುಗಳಿಂದ, ಸರಳ ವಸ್ತುಗಳಿಂದ ಮಕ್ಕಳಿಗೆ ವಿಜ್ಞಾನದ ಅಥವಾ ಗಣಿತದ ಮಾದರಿಗಳನ್ನು ತಯಾರು ಮಾಡ್ತಕ್ಕಂಥ ಒಂದು ಕ್ರಿಯೆ ಯಾವ ರೀತಿ ಇರ್ತದೆ ಅಂತ ನೋಡೋಣ. ಈಗ ನಾವು ಯೂಶ್ವಲಿ ಮಕ್ಕಳಿಗೆ ಈ ಆಕೃತಿಯನ್ನು ತೋರಿಸ್ತೀವಿ. ನಾವು ಇದು ಚೌಕ ಗಣ ಅಂತ ಕರಿತೀವಿ. ಇದಕ್ಕೆ ಅವರು ಕೇವಲ ಚೌಕ ಅಂತ ಹೇಳಿ ಕರೆದ್ಬಿಡ್ತಾರೆ. ಅದೆಲ್ಲ ಇದು ಚೌಕಕ್ಕೆ ಚೌಕ ಗಣಕ್ಕೆ ವ್ಯತ್ಯಾಸ ಇರ್ತೈತಿ. ಚೌಕ ಅಂದರೆ ಈ ರೀತಿ ಇರ್ತೈತಿ. ಇದೊಂದು ಚೌಕ. ಈ ಚೌಕದಲ್ಲಿ ಎಲ್ಲ ಭಾಗಗಳು ಸಮವಾಗಿರ್ತಾವೆ. ಪ್ರತಿಯೊಂದು ಕೋಣದ ಅಳತೆ 90 ಡಿಗ್ರಿಗೆ ಸಮವಾಗಿರ್ತೈತಿ. ಕರ್ಣಗಳು ಪರಸ್ಪರ ಅರ್ಧಿಸ್ತವೆ ಅಂತ ಹೇಳ್ತೀವಿ. ಪ್ರತಿಯೊಂದು ಕೋಣದ ಅಳತೆ 90 ಡಿಗ್ರಿಗೆ ಸಮವಾಗಿರ್ತದೆ ಮಕ್ಕಳಿಗೆ ಹೇಳ್ತೀವಿ. ಕೇವಲ ಉದ್ದ ಮತ್ತು ಅಗಲವನ್ನು ಮಾತ್ರ ಹೊಂದಿರತಕ್ಕಂಥ ಆಕೃತಿ. ಇದಕ್ಕೆ 2 ಡೈಮೆನ್ಷನಲ್ ಫಿಗರ್ ಅಂತ ಕರಿತೀವಿ. ಇಲ್ಲಿ ಉದ್ದ, ಅಗಲ, ಎತ್ತರ ಮೂರನ್ನೂ ಹೊಂದಿರತಕ್ಕಂಥ ಆಕೃತಿ. ಇದಕ್ಕೆ ಈ ಮಾದರಿಗೆ ನಾವು ಚೌಕ ಗಣಾಕೃತಿ ಅಂತ ಕರಿತೀವಿ. ಇದನ್ನು ತಯಾರು ಮಾಡೋದು ಯಾವ ರೀತಿ, ಇದನ್ನು ನಾವು ಮಕ್ಕಳಿಗೆ ತೋರಿಸಿ ತಯಾರು ಮಾಡೋಕ್ಕಾಗಲ್ಲ. ಇದಕ್ಕೆ ನಾವು ನೆಟ್ವರ್ಕ್ ಡಯಾಗ್ರಾಮ್ಸ್ ಅಥವಾ ಜಾಲಾಕೃತಿಗಳ ಸಹಾಯದಿಂದ ಒಂದು ಚೌಕಗಳನ್ನು ಯಾವ ರೀತಿ ನಿರ್ಮಿಸಬಹುದು ಅಂತ ಹೇಳ್ತಾರೆ. ಈಗ ಎಕ್ಸಾಂಪಲ್ಗೆ ಒಂದು ಚೌಕವನ್ನು ತೆಗಿತೀವಿ ನಾವು. ಇದಕ್ಕೆ ಒಂದು ಚೌಕ ಗೊತ್ತಾಗಲ್ಲ. ಈ ರೀತಿ 6 ಚೌಕಗಳನ್ನು ನಾವು ನಿರ್ಮಿಸಬೇಕು. 2ನೇ ಚೌಕ, 3ನೇ ಚೌಕ, 4ನೇ ಚೌಕ, ಕೆಳಗಡೆ ಒಂದು ಚೌಕ ತೆಗಿತೀವಿ. ಇದು ನಿರ್ದಿಷ್ಟ ಅಳತೆ ತಗೋಬೇಕು. ಒಂದೇ ಅಳತೆಯಿಂದ 1ನೇ ಚೌಕ, 2ನೇ ಚೌಕ, 3ನೇ ಚೌಕ, 4ನೇ ಚೌಕ, 5ನೇ ಚೌಕ ಮತ್ತು 6ನೇ ಚೌಕ ಕರಿತೀವಿ. ಈ 6 ಚೌಕಗಳನ್ನು ನಾವು ಈ ರೀತಿ ಅಳತೆ ಮುಖಾಂತರ ಕತ್ತರಿಸ್ಕೊಂಡು ಬಂದಾಗ ಇದನ್ನು ಮಡಿಚಿಕೊಂಡು ನಾವು ಒಂದು ಚೌಕಗಣ ಅಂತ ತಯಾರಾಗ್ತದೆ. ನೀವು ಓಪನ್ ಮಾಡಿದಾಗ ಈ ರೀತಿ ಆಗ್ತದೆ ಚೌಕಗಣ. 1 2 3 4 5 6 ಚೌಕಗಳು ಈ ರೀತಿ ನಿರ್ಮಿಸಿದಾಗ ನಾವು ಚೌಕಗಳನ್ನು ನಿರ್ಮಿಸಬಹುದು ಅಂತ ಹೇಳ್ತೀವಿ. ಇದರ ಅಳತೆ ಪ್ರತಿಯೊಂದು ಚೌಕದ ಅಳತೆ ಸಮವಾಗಿರುತ್ತೆ. ಕಂಡೀಷನ್ ಅಂದರೆ ಈ 5 ಸೆಂಟಿಮೀಟರ್ ಬಾವು ತಗೊಂಡಿದ್ದೆ, ಪ್ರತಿಯೊಂದು ಬಾವಿನ ಅಳತೆ 5 ಸೆಂಟಿಮೀಟರ್ ಆಗಿರಬೇಕು. ಪ್ರತಿಯೊಂದು ಚೌಕದ ಅಳತೆ ಕೂಡ 6 ಚೌಕದ ಅಳತೆ ಕೂಡ ಅಷ್ಟೇ ಆಗಿರಬೇಕು. ಈ ರೀತಿ ನಾವು
ನಾವು ಮಕ್ಕಳಿಗೆ ಇದನ್ನು ತೋರಿಸಿದಾಗ ಇದಕ್ಕೆ ಚೌಕಗಣದ ಜಾಲಾಕೃತಿ ಅಂತ ಕರಿತೀವಿ ಅಥವಾ ನೆಟ್ವರ್ಕ್ ಡಯಾಗ್ರಾಮ್ ಆಫ್ ದ ಸ್ಕ್ವೇರ್. ಈ ಸ್ಕ್ವೇರ್ ಈ ರೀತಿ ನಾವು ನಿರ್ಮಿಸಬಹುದು ಅಂತ ಹೇಳ್ತೀವಿ. ಇದನ್ನು ನಾವು ಇನ್ನೂ ಒಂದು ಆಯಾಮದ ಮೂಲಕ ನಾವು ಈ ಮಕ್ಕಳಿಗೆ ಚೌಕಗಳನ್ನು ನಿರ್ಮಿಸಬಹುದು ಅಥವಾ ತೋರಿಸ್ಬೋದು. ಈಗ ನಾವು ಐಸ್ ಕ್ರೀಮ್ ಕಡ್ಡಿಗಳನ್ನು ಉಪಯೋಗಿಸಿಕೊಂಡು ಚೌಕಗಳ ಆಕೃತಿಯನ್ನು ಯಾವ ರೀತಿ ನಿರ್ಮಿಸಬೇಕು ಅನ್ನೋದನ್ನು ತೋರಿಸ್ಕೊಡ್ತಾರೆ ಮಕ್ಕಳಿಗಾಗಿ. ಒಟ್ಟು ನಾವು 12 ಚೌಕಗಳನ್ನು ಬಳಸಬೇಕ್ರಿ. ಈ ರೀತಿ ಇಟ್ಟಾಗ ಒಂದು ಇಲ್ಲಿ ಚೌಕ ನಿರ್ಮಾಣ ಆಯಿತು. ಅದೇ ರೀತಿಯಾಗಿ ಮತ್ತೆ 4 ಕಡ್ಡಿಗಳನ್ನು ಬಳಸಿ ಈ ರೀತಿ ಬಳಸಿದಾಗ ಇದೊಂದು ಆಗ್ತೈತಿ. ಆನಂತರ ಇವೆಲ್ಲ ಎಡ್ಜಸ್ ಮೇಲೆ ಒಂದೊಂದು ಐಸ್ ಕ್ರೀಮ್ ಕಡ್ಡಿಗಳನ್ನು ಇಡ್ತಾ ಹೋದಾಗ ಇದು ಒಂದು ಚೌಕಗಣದ ನಿರ್ಮಾಣ ಆಯಿತು ಅಂತ ಹೇಳ್ಬೋದು. ಈ ರೀತಿ ಕೂಡ ಕಚ್ಚಾ ವಸ್ತುಗಳಿಂದ ಮಕ್ಕಳಿಗೆ ಒಂದು ಪರಿಕಲ್ಪನೆಯನ್ನು ನಾವು ಮೂಡಿಸ್ಬೋದು. ಕೇವಲ ನಾವು ಗಣಿತದಲ್ಲಿ ಲೆಕ್ಕಗಳನ್ನು ಮಾತ್ರ ತೋರಿಸದೆ ಅವುಗಳನ್ನು ಯಾವ ರೀತಿ ತಯಾರು ಮಾಡಬೇಕು, ಈ ಕರೆ ನಿರ್ದಿಷ್ಟ ಇದು ತೋರಿಸಿದಾಗ ಇದು ಚೌಕಗಳನ್ನು ಮಾಡೋದು ಅಂತ ಹೇಳ್ಬಿಡ್ತಾರೆ ಅಷ್ಟೇ. ಬಟ್ ಇವನ್ನ ನಾವು ಈ ರೀತಿ ಪ್ರತಿಯೊಂದು ಆಕೃತಿಯ ಜಾಲಾಕೃತಿಯನ್ನು ಹಾಕಿದಾಗ ಈ ಚೌಕಗಳನ್ನು ನಿರ್ಮಾಣ ಮಾಡಬೇಕಾದ್ರೆ 6 ಇಲ್ಲೇ ಚೌಕಗಳ ಅವಶ್ಯಕತೆ ಐತಿ. ಆ ಚೌಕಗಳನ್ನು ಈ ರೀತಿ ನಿರ್ಮಿಸಿ ಇವುಗಳನ್ನು ಕಟ್ ಮಾಡಿದಾಗ ಜೋಡಿಸಿದಾಗ ಒಂದೊಂದಾಗಿ ಜೋಡಿಸಿದಾಗ ನಮಗೆ ಚೌಕಗಣ ಉತ್ಪತ್ತಿ ಆಗುತ್ತೆ. ಈ ಚೌಕಗಣಕ್ಕೆ ಮುಖಗಳ ಸಂಖ್ಯೆ ಎಷ್ಟು ಅಂತ ಇದನ್ನು ನಾವು ಎಲ್ಲೆಲ್ಲಿ ಉಪಯೋಗ ಐತಿ ಯೂಸಸ್ ಎಫ್ ಪ್ಲಸ್ ವಿ ಇಸ್ ಟು ಟಿ ಪ್ಲಸ್ 2 ಎಂಬುದು ಇದು ಐಲರ್ನ ಸೂತ್ರ. ಐಲರ್ಸ್ ಫಾರ್ಮುಲಾ ಎಫ್ ಪ್ಲಸ್ ವಿ ಟಿ ಪ್ಲಸ್ 2. Here f is number of faces, p is number of vertices, e indicates number of edges plus 2. f plus v is to t plus 2. f ಅಂದ್ರೆ ಮುಖಗಳ ಸಂಖ್ಯೆ, p ಅಂದ್ರೆ ಶೃಂಗಗಳ ಸಂಖ್ಯೆ, e ಅಂದ್ರೆ ಅಂಚುಗಳ ಸಂಖ್ಯೆ. ಇದು ಐಲರ್ನ ಸೂತ್ರ ಏನಂದ್ರೆ f plus v to t plus 2. ಇದನ್ನು ನಾವು ಈ ಒಂದು ಗಣಾಕೃತಿಗೆ ಅಪ್ಲೈ ಮಾಡಬಹುದು ಈ ಸೂತ್ರವನ್ನು. ಇದನ್ನು ನಾವು ಮಕ್ಕಳಿಗೆ ತೋರಿಸಿದಾಗ ಇದು ಕಟ್ಟಿಗೆಯನ್ನು ಮಾಡಲ್ಪಟ್ಟಿದ್ದು, ಇದು ಒಂದು ರಟ್ಟಿನಲ್ಲಿ ಕಚ್ಚಾ ವಸ್ತುವಿನಿಂದ ಮಾಡಲ್ಪಟ್ಟಂಥ ಒಂದು ಗಣಾಕೃತಿ ಇದೆ. ಇಲ್ಲಿ ಮುಖಗಳ ಸಂಖ್ಯೆ 1 2 3 4 5 6. ಮುಖಗಳ ಸಂಖ್ಯೆ ಎಫ್ ಇಸ್ ಈಕ್ವಲ್ ಟು ಚೌಕಗಣಕ್ಕೆ ಮುಖಗಳ ಸಂಖ್ಯೆ ಎಷ್ಟೈತಿ 6. ಅದೇ ಥರ ಶೃಂಗಗಳ ಸಂಖ್ಯೆ ಪಾಯಿಂಟ್ಸ್ ಎಲ್ಲೆಲ್ಲೂ ಕೂಡ ನೋಡ್ಕೋಬೇಕು. ಎಡ್ಜಸ್ 1 2 3 4 5 6 7 8. ನಂಬರ್ ಆಫ್ ವರ್ಟೈಸಸ್ ಅಥವಾ ಶೃಂಗಗಳ ಸಂಖ್ಯೆ 8. ನೆಕ್ಸ್ಟ್ ನಂಬರ್ ಆಫ್ ಎಡ್ಜಸ್ ಅಂಚುಗಳ ಸಂಖ್ಯೆ. ಅಂಚುಗಳ ಲೈನ್ಸ್ ಇದೆ 1 2 3 4 5 6 7 8 9 10 11 12. ಇಲ್ಲಿ ಅಂಚುಗಳ ಸಂಖ್ಯೆ 12 ಐತಿ. ಆದ್ದರಿಂದ ಇದಕ್ಕೆ ನಾನು ಈ ಒಂದು ಗಣಾಕೃತಿಗೆ ಐಲರ್ನ ಸೂತ್ರವನ್ನು ಅಪ್ಲೈ ಮಾಡಿದಾಗ ಎಫ್ ಪ್ಲಸ್ ವಿ ಇಸ್ ಇಕ್ವಲ್ ಟು ಇ ಪ್ಲಸ್ 2. ಎಫ್ ಪ್ಲಸ್ ವಿ ಇಸ್ ಇಕ್ವಲ್ ಟು ಇ ಪ್ಲಸ್ 2 ಇದಕ್ಕೆ ಅನ್ವಯ ಆಗುತ್ತೆ. ಎಫ್ ಮುಖಗಳ ಸಂಖ್ಯೆ ಇದೆ, ಚೌಕಗಳ ಮುಖಗಳ ಸಂಖ್ಯೆ 6, ಅವುಗಳ ಶೃಂಗಗಳ ಸಂಖ್ಯೆ 8, ನಂಬರ್ ಆಫ್ ಎಡ್ಜಸ್ ಅಂಚುಗಳ ಸಂಖ್ಯೆ 12 ಪ್ಲಸ್ 2 12 2 14 ಐತಿ. 6 8 14. ಆದ್ದರಿಂದ ಐಲರ್ನ ಸೂತ್ರವನ್ನು ಅಪ್ಲೈ ಆಗುತ್ತೆ ಅಂತ ಹೇಳ್ಬೋದು. ಚೌಕಗಳ ತಯಾರಿಕೆ ಆಯಿತು, ಚೌಕಗಳನ್ನು ಯಾವ ರೀತಿ ನಿರ್ಮಿಸಬೇಕು ಮತ್ತು ಅವರು ಐಲರ್ನ ಸೂತ್ರಕ್ಕೆ ಅಪ್ಲೈ ಆಗಬೇಕು ಈ ರೀತಿ ಮಕ್ಕಳಿಗೆ ಹೇಳ್ಬೋದು. ಇದು ನಾವು ಒಂದು ಕಡ್ಡಿಯ ಕ್ರಮದ ಮುಖಾಂತರ ಹೇಳ್ಬೋದು. ಐಸ್ ಕ್ರೀಮ್ ಕಡ್ಡಿ ಯೂಸ್ ಮಾಡಿ ನಾವು ಒಂದು ಚೌಕಗಳನ್ನು ನಿರ್ಮಿಸ್ಬೋದು, ಅಥವಾ ಕಟ್ಟಿಗೆಯಿಂದ ತಯಾರಿಸಿದಂಥ ಚೌಕಗಳನ್ನು ಉಪಯೋಗಿಸ್ಬೋದು, ಅಥವಾ ಒಂದು ರಟ್ಟಿನ ಮೂಲಕ ನಾವು ಚೌಕಗಳನ್ನು ನಿರ್ಮಿಸ್ಬೋದು. ಈ ರೀತಿ ಹಲವಾರು ವಿಷಯಗಳು ಅಷ್ಟೇ ಅಲ್ಲ, ಸ್ಟ್ರಾ ಮೂಲಕ ಸಹಿತ ನಾವು ಗಣಾಕೃತಿ ನಿರ್ಮಿಸ್ಬೋದು. ಇಲ್ಲೇ ಐತಿದೆ ಇದು ಒಂದು ಚೌಕ ಆಗತ್ತೆ. ಈ ರೀತಿ ಮಡಿಸಿದಾಗ 4 ಸ್ಟ್ರಾ ತೊಗೊಂಡು ಒಂದರೊಳಗೆ ನಾವು ಪೈಪನ್ನು ಜೋಡಿಸ್ತಾ ಹೋದಾಗ ಇದು ಕೂಡ ಒಂದು ಚೌಕ ಆಗೈತಿ. ಇಂಥ ಚೌಕನ್ನು ಇನ್ನೊಂದು ಚೌಕವನ್ನು ನಿರ್ಮಿಸಿ 4 ಕಡ್ಡಿಗಳಿಂದ ಇದನ್ನು ಜೋಡಿಸಿದಾಗ ಅದು ಕೂಡ ಇಲ್ಲಿ ಚೌಕಗಳ ಒಂದು ನಿರ್ಮಾಣ ಮಾಡಿದಾಗ ಆಗ್ತೈತೆ ಅಂತ ಹೇಳ್ಬೋದು.
ಈ ರೀತಿ ಒಂದು ಚೌಕಗಳನ್ನು ನಿರ್ಮಿಸಬಹುದು ಮತ್ತು ಆ ಚೌಕಗಳ ಉಪಯೋಗ ಏನೈತಿ ಐದಾರು ಸೂತ್ರದ ಬಳಕೆ ಮಾಡಿಕೊಂಡು ಮುಖಗಳ ಸಂಖ್ಯೆ ಮತ್ತು ಶೃಂಗಗಳ ಸಂಖ್ಯೆಯು ಅವುಗಳ ಅಂಚುಗಳ ಸಂಖ್ಯೆ ಮತ್ತು +2 ಇದಕ್ಕೆ ಸಮ ಇರ್ತದೆ ಅದು ಆ ಮಾದರಿ ಅದಕ್ಕೆ ಅಪ್ಲೈ ಆಗುತ್ತೆ ಐದಾರು ಸೂತ್ರ ಅಪ್ಲೈ ಆಗುತ್ತೆ ಅಂತ ಹೇಳ್ಬೋದು. ಅದೇ ತರನಾಗಿ ಎರಡನೇ ಮಾದರಿ ತೆಗೆದುಕೊಂಡಾಗ ಆಯತಗಳ ಇಟ್ ಲುಕ್ಸ್ ಲೈಕ್ ಮ್ಯಾಚ್ ಬಾಕ್ಸ್ ಇದೈತಿ ಬಾಕ್ಸ್ ಇದು ಮುಚ್ಚಿದಾಗ ಇದು ಆಯತಗಳಾಕೃತಿ ಅಂತ ಕಾಣಿಸ್ತೈತಿ. ಟೋಟಲ್ ಪ್ಲೇನ್ ಇದ್ದಾಗ ಇದು ಆಯತಗಳಾಕೃತಿ. ಇದನ್ನು ಯಾವ ರೀತಿ ನಿರ್ಮಿಸಬೇಕಂದಾಗ ಮತ್ತು ಇಂಥದ್ದು ಆಯತಗಣವನ್ನು ಒಂದು ಆಯತ ಕೆಳಗಡೆ ಇನ್ನೊಂದು ಚಿಕ್ಕ ಆಯತ ಬರ್ತೈತಿ, ಅದೇ ಅಳತೆ ಇನ್ನೊಂದು ಆಯತ ಬರ್ತೈತಿ, ನೆಕ್ಸ್ಟ್ ಒಂದು ಚಿಕ್ಕ ಆಯತ ಬರ್ತೈತಿ, ಇನ್ನೊಂದು ಆಯತ. ಈ ರೀತಿ ಅದರ ಜಾಲಾಕೃತಿಯನ್ನು ಹಾಕಿ ನಿರ್ದಿಷ್ಟ ಅಳತೆ ತೆಗೆದುಕೊಂಡು ಉದ್ದ ಮತ್ತು ಅಗಲ ಇದರ ಹೈಟ್ ತಗೊಂಡಾಗ ನಿರ್ದಿಷ್ಟ ಅಳತೆಯ ಮುಖಾಂತರ ನಾವು ಇದನ್ನು ರಚಿಸಿಕೊಂಡು ಆನಂತರ ಇವುಗಳನ್ನು ಈ ಎಡ್ಜಸ್ ಕಟ್ ಮಾಡ್ತಾ ಬಂದಾಗ ನಮಗೆ ಇದು ಆಯತಗಣದ ಜಾಲಾಕೃತಿ ಐತಿ. ಇದು ನಾವು ಆಯತಗಣವನ್ನು ಈ ರೀತಿ ನಿರ್ಮಾಣ ಮಾಡೋದಂತೆ ಮಕ್ಕಳಿಗೆ ಹೇಳ್ಬೋದು. ಆಯತಗಣಾಕೃತಿ ಐತಿ. ಇಲ್ಲೂ ಕೂಡ ನಂಬರ್ ಆಫ್ ಫೇಸಸ್ ಪ್ಲಸ್ ನಂಬರ್ ಆಫ್ ವರ್ಟೈಸಸ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಎಡ್ಜಸ್ ಪ್ಲಸ್ 2 ಮುಖಗಳ ಸಂಖ್ಯೆ ಮತ್ತು ಶೃಂಗಗಳ ಸಂಖ್ಯೆಯನ್ನು ಕೂಡಿಸಿದಾಗ ಅದು ಅಂಚುಗಳ ಸಂಖ್ಯೆ ಮತ್ತು +2 ಅದಕ್ಕೆ ಸಮನಾಗಿರುತ್ತದೆ ಅಂತ ಹೇಳ್ತೀವಿ. +2 = +2 6 + 8 = 12 + 2 14 = 14. ಈ ರೀತಿ ಮಕ್ಕಳಿಗೆ ನಾವು ಇದನ್ನು ನಾವು ಹೇಳ್ಬೋದು. ನಿತ್ಯ ಜೀವನದಲ್ಲಿ ನೋಡ್ತಂದ್ರೆ ಮ್ಯಾಚ್ ಬಾಕ್ಸ್ ಅಂತ ಹೇಳ್ತಾರೆ. ಗಣಕ ಆಯತಗಣಕ್ಕೆ ಉದಾಹರಣೆ ಮ್ಯಾಚ್ ಬಾಕ್ಸ್ ಅಂತ ಹೇಳ್ಬೋದು. ಕಡ್ಡಿಪಟ್ಟ ಅಂತ ಹೇಳ್ತೀವಿ, ಬೆಂಕಿಪಟ್ಟ. ಈ ರೀತಿಯಾಗಿ ಇದನ್ನು ಸಹಿತ ನಾವು ಜಲಾಕೃತಿಗಳನ್ನು ನಿರ್ಮಿಸಬಹುದು ಅಂತ ಹೇಳ್ತೀವಿ. ಇಲ್ಲೂ ಕೂಡ +3 = E+2 ಸೇಮ್. ಇನ್ನು ಮುಖಗಳ ಸಂಖ್ಯೆ 6 ಐತ್ರಿ. 1 2 3 4 5 6. ಇಲ್ಲೂ ಅಂಚುಗಳ ಸಂಖ್ಯೆ 1 2 3 4 5 6 7 8 9 10 11 12 ಅಂಚುಗಳ ಸಂಖ್ಯೆ 12 ಐತ್ರಿ. ಆನಂತರ ನಂಬರ್ ಆಫ್ ವರ್ಟೈಸಸ್ ಶೃಂಗಗಳ ಸಂಖ್ಯೆ 1 2 3 4 5 6 7 8. ಅಲ್ಲಿಯೂ ಕೂಡ E+2 ಸೂತ್ರ ಅನ್ವಯಿಸಿದೆ ಅಂತ ಹೇಳ್ಬೋದು. ಆನಂತರ ಇದು ಮುಂದೆ ಇಲ್ಲೋದು ತ್ರಿಭುಜ ಪಾದ ಗೋಪುರ ಇವುಗಳಲ್ಲಿ ಹೆಂಗೆ ಹೆಸರಿಸಬೇಕು ಮಕ್ಕಳಿಗೆ ಕನ್ಫ್ಯೂಷನ್ ಇರ್ತದೆ. ಇವೆರಡೂ ಹಾಕಿದ ಮಾಡೆಲ್ಸ್ ಕೊಟ್ಟಾಗ ಇಲ್ಲಿ ತ್ರಿಭುಜ ಪಾದ ಗೋಪುರ ಯಾವುದು ಅಥವಾ ವರ್ಗ ಪಾದ ಗೋಪುರ ಯಾವುದು, ಆನಂತರ ಪಂಚಭುಜ ಪಾದ ಗೋಪುರ ಯಾವುದು, ಇವುಗಳನ್ನು ಒಂದೊಂದಾಗಿ ನಾವು ಮಕ್ಕಳಿಗೆ ತಿಳಿಸ್ತಾ ಹೋಗ್ಬೇಕು. ಇಲ್ಲೇ ತ್ರಿಭುಜ ಪಾದ ಗೋಪುರ ಅಂತ ಬರುತ್ತೆ. ಇದು ಯಾವ ರೀತಿ ನಾವು ಹೆಸರಿಸ್ಬೇಕಂತಂದ್ರೆ ಅದರ ಪಾದ ಒಂದು ಘನಾಕೃತಿಯ ಪಾದ ಯಾವ ರೀತಿಯಲ್ಲಿ ತ್ರಿಭುಜಾಕೃತಿಯಲ್ಲಿದೆ. ಆದ್ದರಿಂದ ತ್ರಿಭುಜ ಪಾದ ಗೋಪುರ ಎಲ್ಲ ಅಂಚುಗಳು ಒಂದು ಕಡೆ ಸೇರ್ಕೊಂಡು ಹೋಗೋದು. ಇದಕ್ಕೆ ತ್ರಿಭುಜ ಪಾದ ಗೋಪುರ ಅಂತ ಕರಿತೀವಿ. ಇದನ್ನು ಹೆಂಗೆ ನಿರ್ಮಿಸ್ಬೇಕಂದಾಗ ಇದೊಂದು ನಾವು ತ್ರಿಭುಜವನ್ನು ತೆಗಿತೀವಿ. ಇದು ಸಮಬಾಹು ತ್ರಿಭುಜ ತಗೊಂಡು ಪ್ರತಿಯೊಂದು ಅಂಚು ಅಥವಾ ಬಾಹು ಅಂತ AB ಬಾಹುವಿನ ಮೇಲೆ ಒಂದು ತ್ರಿಭುಜವನ್ನು ರಚನೆ ಮಾಡಬೇಕು. ಅದೇ ಥರ AC ಬಾಹುವಿನ ಮೇಲೆ ಮತ್ತೊಂದು ತ್ರಿಭುಜವನ್ನು ರಚನೆ ಮಾಡಬೇಕು. BC ಬಾಹುವಿನ ಮೇಲೆ ಮತ್ತೊಂದು ತ್ರಿಭುಜವನ್ನು ರಚನೆ ಮಾಡಬೇಕು. ಅದರ ಅಳತೆ AB ಗಿಂತ ಹೆಚ್ಚಾಗಿರಬೇಕು. ಅಂದಾಜು ರಫ್ ಆಗ್ತಾ ಇದ್ದರೆ ಈ ರೀತಿ ಇವು ಪ್ರತಿಯೊಂದು ಸಮದ್ವಿಬಾಹು ತ್ರಿಭುಜಗಳು ಆಗ್ತಾವೆ. ಇದೊಂದು ಸಮಬಾಹು ತ್ರಿಭುಜ ಐತಿ. ಈ ರೀತಿ ನಾನು ಕಟ್ ಮಾಡಿ ತೆಗೆದಾಗ ಅಂಚಿನ ಮುಖಾಂತರ ಕಟ್ ಮಾಡಿ ತೆಗೆದಾಗ ಇದು ಈ ಆಕೃತಿ ಬರ್ತೈತಿ. ಬಿಟ್ಟಾಗಿದೆ ಇದು ಒಂದು ಬಾಹು, ಇದೊಂದು ಬಾಹು, ಈ ಚಿಕ್ಕ ಇದೆ ಇದೊಂದು ಬಾಹು ಇರ್ತೈತಿ. ಈ ಮೂರನ್ನು ಕಟ್ ಮಾಡಿ ಈ ರೀತಿ ಜೋಡಿಸಿದಾಗ ಇದಕ್ಕೆ ನೆಟ್ವರ್ಕ್ ಡಯಾಗ್ರಾಮ್ಸ್ ಅಂತ ಕರಿತೀವಿ. ತ್ರಿಭುಜ ಪಾದ ಗೋಪುರ ಇಲ್ಲ ಐತಿ. ಇದು ತ್ರಿಭುಜಾಕೃತಿ ಐತಿ. ಇವು ಕೂಡ ತ್ರಿಭುಜಗಳು. ಅದರ ಈ ಅಳತೆಗಿಂತ ಜಾಸ್ತಿ ತಗೊಂಡಾಗ ನಮ್ಗೆ ತ್ರಿಭುಜ ಪಾದ ಗೋಪುರವನ್ನು ನಿರ್ಮಿಸಲಿಕ್ಕೆ ಸಾಧ್ಯ ಐತಿ ಅಂತ ಹೇಳ್ಬೋದು. ತ್ರಿಭುಜ ಪಾದ ಗೋಪುರ ಇದರ ನೆಟ್ವರ್ಕ್ ಡಯಾಗ್ರಾಮ್ಸ್ ಮತ್ತು ಜಾಲಾಕೃತಿ ಈ ರೀತಿಯಾಗಿರ್ತೈತಿ. ಈ ರೀತಿ ಮಾಡಿ ಇವುಗಳನ್ನು ಕಟ್ ಮಾಡಿ ತೆಗೆದಾಗ ನಮ್ಗೆ ತ್ರಿಭುಜ ಪಾದ ಗೋಪುರದ ಒಂದು ಘನಾಕೃತಿ ರೆಡಿ ಆಗುತ್ತೆ. ಈ ತ್ರಿಭುಜ ಪಾದ ಗೋಪುರ ಇದನ್ನು ಅಪ್ಲೈ ಮಾಡಿದಾಗ ಇದು ಮುಖಗಳ ಸಂಖ್ಯೆ 1 2 3 4 F ಮುಖಗಳ ಸಂಖ್ಯೆ F 4. P ಶೃಂಗಗಳ ಸಂಖ್ಯೆ 1 2 3 4. ನಂಬರ್ ಆಫ್ ಎಡ್ಜಸ್ E 1 2 3 4 5 6 ಅಂಚುಗಳ ಸಂಖ್ಯೆ 6. ಆದ್ದರಿಂದ F+V ಐದಾರು ಸೂತ್ರವನ್ನು ಅಪ್ಲೈ ಮಾಡಿದಾಗ F 4 ಐತಿ ಪ್ಲಸ್ V 4 = E 6 + 2. ಆದ್ದರಿಂದ 4 + 4 = 8. 6 + 2 is also 8. 8 = 8. ಇದನ್ನು ನಾವು ಐದಾರು ಸೂತ್ರವನ್ನು ಉಪಯೋಗಿಸಿಕೊಂಡು ಈ ರೀತಿ ಅವುಗಳ ಅಂಚುಗಳ ಸಂಖ್ಯೆ, ಚಿಹ್ನೆಗಳ ಸಂಖ್ಯೆ ಮತ್ತು ಮುಖಗಳ ಸಂಖ್ಯೆಯನ್ನು ಗುರುತಿಸಿಕೊಂಡು ಆ ಸೂತ್ರವನ್ನು ಅಪ್ಲೈ ಮಾಡಬಹುದು.
ಆನಂತರ ಅದೇ ತರನಾಗಿ ಈ ಗೋಪುರ ಮತ್ತು ಪಟ್ಟಕ ಇದು ಮಕ್ಕಳಿಗೆ ಸ್ವಲ್ಪ ಕನ್ಫ್ಯೂಷನ್ ಇರ್ತದೆ. ಫಸ್ಟ್ ಗೋಪುರ ಯಾವುದು ಪಟ್ಟಕ ಯಾವುದು ಅನ್ನೋದು ಇದು ಕೂಡ ಇನ್ನೆರಡು ಎಕ್ಸಾಂಪಲ್ಸ್ ಅಂದರೆ ಇದೊಂದು ಷಡ್ಭುಜ ಇದು ಪಾದ ನೋಡ್ಕೋಬೇಕು. 1 2 3 4 5 6 ಅಂಚುಗಳು ಹೊಂದಿತ್ತಂದ್ರೆ ಅದು ಷಡ್ಭುಜ ಆಕೃತಿ ಆಯಿತು. ಅದೇ ರೀತಿ ಷಡ್ಭುಜ ಪಾದ ಪಟ್ಟಕ ಅಂತ ಇತ್ತು. ಇದು ಕೂಡ ಅಂಚುಗಳ ಸಂಖ್ಯೆ 1 2 3 4 5 6 ಐತಿ. ಇದು ಕೂಡ ಷಡ್ಭುಜಾಕೃತಿಯಲ್ಲಿ ಐತಿ. ಆದರೆ ಅಂಚುಗಳು ಹೆಂಗೆ ಕೊಡೋದು ಮೇಲ್ಗಡೆ ಚೂಪಾಗಿ ಒಂದು ಕಡೆ ಒಂದೇ ಪಾಟಿ ಕೊಡೋದ್ರಿಂದ ಅದು ಗೋಪುರ ಅನಿಸ್ಕೊತದೆ. ಆದ್ದರಿಂದ ಇದಕ್ಕೆ ಷಡ್ಭುಜ ಪಾದ ಪಾದ ಯಾವ ಆಕೃತಿಯಲ್ಲಿ ಐತಿ? ಷಡ್ಭುಜಾಕೃತಿಯಲ್ಲಿ ಐತಿ. ಅದರಿಂದ ಷಡ್ಭುಜ ಪಾದ ಗೋಪುರ ಅನಿಸ್ಕೊತೈತಿ. ಇದ್ರದ್ದು ಪಾದ ಷಡ್ಭುಜಾಕೃತಿಯಲ್ಲಿ ಐತಿ, ಆದ್ರೆ ಅದು ಪಟ್ಟಕ ಅನಿಸ್ಕೊತೈತಿ. ಇದು ಚೂಪಾಗಿ ಕೊಡ್ಕೊಂತದ್ದು ಗೋಪುರ ಅನಿಸ್ತೈತಿ. ಹಿಂಗೆ ಎಜ್ಜಿಸ್ ಬಂದು ಮೇಲ್ಗಡೆನೂ ಒಂದು ಇಲ್ಲಿ ಮತ್ತೊಂದು ಷಡ್ಭುಜ ಆಕೃತಿ ನಿರ್ಮಾಣ ಆಗೈತಿ. ಈ ಎರಡು ಆದಾಗ ಅದು ಪಟ್ಟಕ ಅನಿಸ್ಕೊತೈತಿ. ಷಡ್ಭುಜ ಪಾದ ಪಟ್ಟಕ ಇದಕ್ಕೆ ಡಿಫ್ರೆನ್ಸ್. ಇದು ಕೂಡ ನಾವು ಐದಾರು ಸೂತ್ರವನ್ನು ಅಪ್ಲೈ ಮಾಡಿದಾಗ ಇದಕ್ಕೂ ನೋಡೋಣ. F+P+2 ಇದು ಕೂಡ F ಈ ಷಡ್ಭುಜ ಪಾದ ಗೋಪುರ ಮುಖಗಳ ಸಂಖ್ಯೆ ಇವು 6 ಪ್ಲಸ್ ಇದು 1 F = 7. ಈ ನಂಬರ್ ಆಫ್ ಎಡ್ಜಸ್ ಅಂಚುಗಳ ಸಂಖ್ಯೆ 1 2 3 4 5 6 7 8 9 10 11 12 ಎಡ್ಜಸ್ = 12. ಆಮೇಲೆ ಶ್ರೀಗಳ ಸಂಖ್ಯೆ V = 1 2 3 4 5 6 ಪ್ಲಸ್ 7 F+V 7 ಪ್ಲಸ್ 7 E+2 12 ಪ್ಲಸ್ 2 14 ಈ ರೀತಿ ಮಕ್ಕಳಿಗೆ ಹೇಳ್ತಾ ಹೋದಾಗ ಐದಾರು ಸೂತ್ರದ ಬಗ್ಗೆಯೂ ಪರಿಕಲ್ಪನೆ ಕೊಡಬೇಕಾಗತಿ. ಆಮೇಲೆ ಮಾದರಿಗಳನ್ನು ತಯಾರು ಮಾಡೋದು, ಆನಂತರ ಯಾವುದು ಅದರ ಜಾಲಾಕೃತಿ ಮತ್ತು ಅದರ ನಿಜವಾದ ಆಕೃತಿ ಯಾವುದು 3 ಡೈಮೆನ್ಷನಲ್ ತೆಗೆದಾಗ ಯಾವುದಾಗತ್ತೆ ಅಂತ ಈಗ ನಾವು ಇಷ್ಟ ಮಾಡೆಲ್ ಕೊಟ್ಟವ್ರು ಮಾಡೆಲ್ ರಚನೆ ಮಾಡೋದು ಅಥವಾ ಮಾದರಿ ತಯಾರು ಮಾಡೋದು ಮಾಡಲ್ಲ. ಅವುಗಳ ಜಾಲಾಕೃತಿಗಳನ್ನು ಈ ರೀತಿ ಮಕ್ಕಳಿಗೆ ತೋರಿಸಿದಾಗ ಅವರು ಹೆಚ್ಚು ಆಸಕ್ತರಾಗಿ ಅವುಗಳ ಬಗ್ಗೆ ಇಂಟ್ರೆಸ್ಟ್ ಇಟ್ಕೊಂಡ್ಬಿಡ್ತಾರೆ. ಆನಂತರ ಇದು ಕೇವಲ ಪುಸ್ತಕದಲ್ಲಿ ತೋರಿಸೋದಕ್ಕಿಂತ ನಾವು ಒಂದು ಯಾವುದೋ ಒಂದು ಉಪಕರಣಗಳನ್ನು ಅಥವಾ ಮಾದರಿಗಳನ್ನು ತಯಾರು ಮಾಡೋದು ತೋರಿಸೋದ್ರಿಂದ ಅವರಿಗೆ ಮನದಲ್ಲಿ ಅಚ್ಚಳಿಯದೇ ಉಳಿತೈತಿ. ಯಾಕಂದ್ರೆ ಒಂದು ಪಿಕ್ಚರ್ ಈಸ್ ಈಕ್ವಲ್ ಟು 1000 ವರ್ಡ್ಸ್ ಅಂತ ಇತ್ತು. 1000 ಶಬ್ದ ಹೇಳೋದಕ್ಕಿಂತ ನಾವು ಒಂದು ಚಿತ್ರವನ್ನು ಅಥವಾ ಒಂದು ಮಾದರಿಯನ್ನು ತಯಾರು ಮಾಡಿ ತೋರಿಸಿಕೊಂಡ್ರೆ ಅವರು ಅಚ್ಚಳಿಯದೇ ಅವರ ಮನಸ್ಸಿನಲ್ಲಿ ಉಳಿತೈತೆ ಅಂತೇಳಿ ಇದು ನನ್ನೊಂದು ಕಲ್ಪನೆ ಇದೆ. ಆನಂತರ ಅದೇ ತರನಾಗಿ ಪಂಚಭುಜ ಪಾದ ಗೋಪುರ, ವರ್ಗಪಾದ ಗೋಪುರ, ಷಡ್ಭುಜ ಪಾದ ಗೋಪುರ ಇದಾವೆ. ವರ್ಗಪಾದ ಗೋಪುರ ಇದು ಇದರ ಆಕೃತಿಯಲ್ಲಿ ಐತಿ. ಇದು ಪಾದ ಗೋಪುರ ಪಾದ ಯಾವ ರೀತಿಯಲ್ಲಿ ಐತಿ? ಇದ್ರದ್ದು ವರ್ಗಾಕೃತಿಯಲ್ಲಿ ಐತಿ. ಇದು ವರ್ಗ ಅಂದು ಒಂದ, ಚೌಕ ಅಂದು ಒಂದ, ಚೌಕ ಅಂದು ಒಂದ, ಸ್ಕ್ವೇರ್ ಅಂದು ಒಂದ. ನಮ್ಮ ಪುಸ್ತಕದಲ್ಲಿ ಕೊಟ್ಟದ್ದು ವರ್ಗ ಅಂತ ಕೊಡ್ತೀವಿ. ವರ್ಗಪಾದ ಗೋಪುರ ಇದರ ಆಕೃತಿ ಪಾದದ ಆಕೃತಿ ವರ್ಗಾಕೃತಿಯಲ್ಲಿರೋದ್ರಿಂದ ಇದಕ್ಕೆ ವರ್ಗಪಾದ ಗೋಪುರ ಅಂತ ಕರಿತೀವಿ. ಆನಂತರ ಇದರ ಆಕೃತಿ ಷಡ್ಭುಜಾಕೃತಿಯಲ್ಲಿರೋದ್ರಿಂದ ಇದಕ್ಕೆ ಷಡ್ಭುಜ ಪಾದ ಗೋಪುರ ಅಂತ ಕರಿತೀವಿ. ಇಲ್ಲಿ ತ್ರಿಭುಜಾಕೃತಿಯಲ್ಲಿ ಪಾದ ಇರೋದ್ರಿಂದ ಇದಕ್ಕೆ ತ್ರಿಭುಜ ಪಾದ ಗೋಪುರ ಅಂತ ಕರಿತೀವಿ. ಆನಂತರ ಇದರ ಪಾದ ಪಂಚಭುಜಾಕೃತಿಯಲ್ಲಿರೋದ್ರಿಂದ 5 ಭುಜಗಳನ್ನು ಹೊಂದಿರೋದ್ರಿಂದ ಇದಕ್ಕೆ ಪಂಚಭುಜ ಪಾದ ಗೋಪುರ ಅಂತ ಕರಿತೀವಿ. ಅದೇ ತರನಾಗಿ ಇದು ಪಂಚಭುಜ ಪಾದ ಪಟ್ಟಕ, ಇದು ಷಡ್ಭುಜ ಪಾದ ಪಟ್ಟಕ ಅನಿಸ್ಕೊಳ್ತೈತಿ. ಅದೇ ತರನಾಗಿ ಸಿಲಿಂಡರ್ ಸ್ತಂಭಾಕೃತಿ ಇದೆಲ್ಲ ಯೂಶ್ವಲಿ ಮಕ್ಕಳಿಗೆ ನೋಡೋದು ನಮ್ಮ ಸ್ಕೂಲ್ ಎದುರುಗಡೆ ನೀರಿನ ಟ್ಯಾಂಕ್ ಇರ್ತದೆ. ಇಟ್ ಲುಕ್ಸ್ ಲೈಕ್ ಸಿಲಿಂಡರ್. ನಿತ್ಯ ಜೀವನದಲ್ಲಿ ನಾವು ಎಲ್ಲಿ ನೋಡಿದ್ವಿ ಅಂದಾಗ ಅವ್ರ ಮಕ್ಕಳು ಹೇಳ್ತಾರೆ. ಅಥವಾ ಮನೆಯಲ್ಲಿ ಅಕ್ಕಿ ಅಥವಾ ಜೋಳವನ್ನು ಅಳೆಯಲಿಕ್ಕೆ ಸೇರುತ್ತೆ, ಅದನ್ನು ಪ್ಯಾಕ್ ಮಾಡಿ ತಿಳ್ಕೊಂಡಾಗ ಅದು ಕೂಡ ಒಂದು ಸಿಲಿಂಡರ್ ಆಕೃತಿಯನ್ನು ಹೊಂದಿರ್ತೈತಿ ಅಂತ ಹೇಳ್ಬೋದು. ಇಲ್ಲೇ ಎಕ್ಸಾಂಪಲ್ ಈ ರೀತಿಯಾಗಿ ತೋರಿಸ್ಬೋದು. ಸಿಲಿಂಡರ್ ಆಕೃತಿ ಹಿಂಗಿರ್ತೈತಿ ಅಂತ ಮಕ್ಕಳಿಗೆ ತೋರಿಸ್ಬೋದು. ಈಗ ಹಲವಾರು ವಿಷಯಗಳನ್ನು ಮಾದರಿಗಳ ಮುಖಾಂತರ ಹೇಳಿದಾಗ ಮಕ್ಕಳಿಗೆ ಹೆಚ್ಚು ಮಂಗಾಟಾಗತಿ. ಆಮೇಲೆ ಗಣಿತದ ಬಗ್ಗೆ ಹೆಚ್ಚು ಆಸಕ್ತಿ ಆಗ್ತೈತೆ. ಅದಕ್ಕೆ ನಾವು ಗಣಿತವನ್ನು ತತ್ವ ಮಾಡಿ ಕಲಿ ನೋಡಿ ಕಲಿಯುತ್ತೆ ವಿಜ್ಞಾನದೊಳಗೆ ಯಾವಾಗ ನಾವು ಹೆಚ್ಚು ದೃಶ್ಯಗಳನ್ನು ಅಥವಾ ಆಕೃತಿಗಳನ್ನು ತೋರಿಸೋದ್ರಿಂದ ಅಥವಾ ಮಾಡೆಲ್ಸ್ಗಳನ್ನು ಮಾಡೋದ್ರಿಂದ ಮಕ್ಕಳು ಹೆಚ್ಚು ಅದ್ರ ಬಗ್ಗೆ ಆಸಕ್ತಿ ವಹಿಸ್ತಾರೆ ಅಂಥೇಳಿ ನಾನೊಂದು ಅನಿಸಿದ್ರಿ. ಇವುಗಳನ್ನು ನಾವು ಬೇರೆ ಬೇರೆ ರೀತಿಯಿಂದ ಬಳಸ್ಬೋದು. ಕಡ್ಡಿಗಳ ಐಸ್ ಕ್ರೀಮ್ ಕಡ್ಡಿಗಳ ಮುಖಾಂತರ ಮಾದರಿಗಳನ್ನು ತಯಾರು ಮಾಡ್ಬೋದು. ಅಥವಾ ಸ್ಟ್ರಾ ವೇಸ್ಟ್ ಸ್ಟ್ರಾ ಇರುತ್ತೆ ಅವುಗಳ ಮುಖಾಂತರ ಕೂಡ ನಾವು ಅನೇಕ ಮಾದರಿಗಳನ್ನು ತಯಾರು ಮಾಡ್ಬೋದು. ಅಥವಾ ಈ ಉಲನ್ ಆಕ್ಟಿವಿಟಿ ಅಂತ ಕರಿತೀವಿ. ಆ ಉಲನ್ ತೊಗೊಂಡು ಥ್ರೆಡ್ ತೊಗೊಂಡು ಅದ್ರ ಮುಖಾಂತರ ಕೂಡ ನಾವು ಈ ಮಾದರಿಗಳನ್ನು ತಯಾರು ಮಾಡ್ಬೋದು. ಈಗ ಹಲವಾರು ವಿಷಯಗಳನ್ನು ಹೇಳ್ತೀವಿ. ಇಲ್ಲೇ ನಾವು ಪಂಚಭುಜ ಪಾದ ಗೋಪುರದ ಜಾಲಾಕೃತಿಯನ್ನು ಹಾಕೊಂಡಿದ್ದೇವೆ. ಇದು ಪಾದ ಪಂಚಭುಜಾಕೃತಿ ಐತಿ.
ಅವುಗಳ ಮೇಲೆ 5 ತ್ರಿಭುಜಗಳನ್ನು ರಚನೆ ಮಾಡೈತಿ. ಈ ಷಡ್ಭುಜ ಪಾದ ಗೋಪುರದ ಪಾದ ಷಡ್ಭುಜಾಕೃತಿಯಲ್ಲಿ ಐತಿ. ಇವುಗಳ ಮೇಲೆ 6 ತ್ರಿಭುಜಗಳು ಬರ್ತವೆ. ಅದೇ ಥರ ವರ್ಗ ಪಾದ ಗೋಪುರ ಅಂದ್ರೆ ಪಾದ ವರ್ಗಾಕೃತಿಯಲ್ಲಿ ಐತಿ. ಅವುಗಳ ಮೇಲೆ 4 ತ್ರಿಭುಜಗಳು ಬರ್ತವೆ. ಸಮಭಾವ ತ್ರಿಭುಜಗಳು, ಸಮದ್ವಿಭಾವ ತ್ರಿಭುಜಗಳು ಇರ್ತವೆ. ಅದೇ ಥರನಾಗಿ ಆಯತಗಳ ಈ ರೀತಿ ಬರ್ತೈತಿ. 1 2 3 4 5 6 ಬರ್ತದೆ. ನೆಕ್ಸ್ಟ್ ತ್ರಿಭುಜ ಪಾದ ಗೋಪುರ ಅಂದಾಗ ಅದು ಪಾದ ತ್ರಿಭುಜಾಕೃತಿಯಲ್ಲಿ ಇರ್ತೈತಿ. ಮೇಲೆ ಪ್ರತಿಯೊಂದು ಭಾಗದ ಮೇಲೆ ಮತ್ತೊಂದು 3 ತ್ರಿಭುಜಗಳನ್ನು ಒಂದೊಂದು ತ್ರಿಭುಜವನ್ನು ರಚನೆ ಮಾಡಿದಾಗ ಹೊರಗಡೆ 3 ತ್ರಿಭುಜಗಳು ಇರ್ತವೆ. ಪಾದ 1 ಅದರಿಂದ ತ್ರಿಭುಜ ಪಾದ ಗೋಪುರ ರಚಿಸುತ್ತದೆ. ಇಲ್ಲಿ ಇದಕ್ಕೆ ವ್ಯತ್ಯಾಸ ಆಗ್ತದೆ. ಟೆಟ್ರಾಹೆಡ್ರಾನ್ ಇದು ತ್ರಿಭುಜ ಪಾದ ಗೋಪುರ ಅಂತ ಹೇಳಿ ಚತುರ್ಮುಖ ಗಣಾಕೃತಿ. ಇಲ್ಲೂ ಕೂಡ ತ್ರಿಭುಜ ಆಕೃತಿಯಲ್ಲಿ ಅದಾವಲ್ಲ 4 ತ್ರಿಭುಜಗಳು. ಆದ್ರೆ ಪಾದ ತ್ರಿಭುಜಾಕೃತಿಯಲ್ಲೇ ಐತಿ, ಸಮಭಾವ ತ್ರಿಭುಜದಲ್ಲಿ ಐತಿ. ಈ ಸಮಭಾವ ತ್ರಿಭುಜದ ಪ್ರತಿಯೊಂದು ಬಾಹುವಿನ ಮೇಲೆ ಮತ್ತೊಂದು ಸಮಭಾವ ತ್ರಿಭುಜ, ಇದರ ಮೇಲೆ ಒಂದು ಸಮಭಾವ ತ್ರಿಭುಜ, ಈ ಬಾಹುವಿನ ಮೇಲೆ ಮತ್ತೊಂದು ಸಮಭಾವ ತ್ರಿಭುಜ ರಚನೆ ಮಾಡಿ ಇವುಗಳನ್ನ ಅಂಚುಗಳ ಮುಖಾಂತರ ಕತ್ತರಿಸಿ ಅವನು ಜೋಡಿಸಿದಾಗ ಟೆಟ್ರಾಹೆಡ್ರಾನ್ ಬರ್ತದೆ. ಇಲ್ಲಿ 4 ತ್ರಿಭುಜಗಳ ಅಳತೆ ಒಂದೇ ಆಗಿರ್ತಾವೆ. ಇದು ಟೆಟ್ರಾಹೆಡ್ರಾನ್ ಅಥವಾ ಚತುರ್ಮುಖ ಗಣಾಕೃತಿ. ಇಲ್ಲೂ ಕೂಡ 4 ತ್ರಿಭುಜಗಳಿರ್ತಾವೆ. ಅದರ ಪಾದ ಕೂಡ ತ್ರಿಭುಜಾಕೃತಿಯಲ್ಲಿ ಐತಿ. ಆದ್ರೆ ಈ 3 ತ್ರಿಭುಜಗಳ ಅಳತೆ ಬೇರೆ ಬೇರೆ ಆಗೈತಿ. ಈ 3 ತ್ರಿಭುಜಗಳ ಅಳತೆ ಸೇಮ್ ಇರ್ತೈತಿ, ಪಾದದ ಅಳತೆ ಬೇರೆ ಇರ್ತೈತಿ. ಇದಕ್ಕೆ ಇದು ಗೋಪುರ ಅಂದ್ರೆ ಸ್ವಲ್ಪ ನಾವು ಡೈಮೆನ್ಷನ್ ಅಥವಾ ಅದರ ಅಳತೆಯಲ್ಲಿ ಜಾಸ್ತಿ ತೊಗೊಂಡಿರ್ತೀವಿ. ಇದು ತ್ರಿಭುಜ ಪಾದ ಗೋಪುರ ಅನಿಸ್ಕೊಳ್ತೈತಿ. ಇದು ಟೆಟ್ರಾಹೆಡ್ರಾನ್ ಚತುರ್ಮುಖ ಗಣಾಕೃತಿ. ಇಲ್ಲಿ 4 ತ್ರಿಭುಜಗಳ ಅಳತೆ ಒಂದೇ ಆಗಿರ್ತೈತಿ ಅಂತ ಹೇಳ್ತೀವಿ. ಅದೇ ಥರವಾಗಿ ಷಡ್ಭುಜ ಪಾದ ಗೋಪುರ. ಷಡ್ಭುಜ ಪಾದ ಗೋಪುರದಲ್ಲಿ ಪಾದ ಷಡ್ಭುಜಾಕೃತಿ ಇರ್ತೈತಿ. ಮೇಲ್ಗಡೆ ಪ್ರತಿಯೊಂದು ಬಾವಿನ ಮೇಲೆ ಒಂದೊಂದು ತ್ರಿಭುಜಗಳು ಇರ್ತವೆ. ಬಟ್ ಈ ರೀತಿ ನಿರ್ಮಿಸಿದಾಗ ಒಂದು ಷಡ್ಭುಜ ಪಾದ ಗೋಪುರ ಉಂಟಾಗ್ತೈತಿ. ಅದೇ ಥರವಾಗಿ ಇದು ಷಡ್ಭುಜ ಪಾದ ಪಟ್ಟಕ ಇದೈತಿ. ಇದು ನೋಡೋಣ, ಇದರದ್ದು ನೆಟ್ವರ್ಕ್ ಡಯಾಗ್ರಾಮ್ ಅಥವಾ ಇದರ ಜಾಲಾಕೃತಿ. ಇದನ್ನ ಈಗ ನಾವು ಮಾಡೋಣ ಅಥವಾ ಮಾದರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇವುಗಳನ್ನು ಬಿಚ್ಚಿಟ್ಟಾಗ ಜಾಲಾಕೃತಿ ರೆಡಿ ಆಗ್ತದೆ. ನೆಟ್ವರ್ಕ್ ಡಯಾಗ್ರಾಮ್ಸ್ ಒಂದು ನಾವು ಮೊದಲಿಗೆ ಷಡ್ಭುಜಾಕೃತಿಯನ್ನು ರಚನೆ ಮಾಡಬೇಕು. ಅದರ ಮೇಲೆ ಸೇಮ್ ಅಳತೆಯುಳ್ಳ ಸಮ ಅಳತೆಯುಳ್ಳ ಆಯ್ಕೆಗಳನ್ನು ರಚನೆ ಮಾಡಬೇಕು. ಪ್ರತಿಯೊಂದು ಪಾಯಿಂಟ್ 1 2 3 4 5 6. ನೆಕ್ಸ್ಟ್ ಒಂದು ಯಾವುದಾದ್ರೂ ಒಂದು ಅಳತೆಯ ಮೇಲೆ ಅಥವಾ ಒಂದು ಆಯತದ ಮೇಲೆ ಸೇಮ್ ಅಳತೆ ಇದೆ. ಈಗ ಎಷ್ಟು ಅಳತೆಯನ್ನು ತೆಗೆದುಕೊಂಡು ಷಡ್ಭುಜಾಕೃತಿ ರಚನೆ ಮಾಡೋದಕ್ಕೆ ಪ್ರತಿಯೊಂದು ಬಾವಿನ ಅಳತೆ ಅಷ್ಟೇ ತೆಗೆದುಕೊಂಡು ಇನ್ನೊಂದು ಷಡ್ಭುಜಾಕೃತಿ ರಚನೆ ಮಾಡಿ ಇವುಗಳನ್ನು ಕಟ್ ಮಾಡಿ ನಾವು ತೆಗೆದಾಗ ಇದು ಷಡ್ಭುಜ ಪಾದ ಪಟ್ಟಕ ಅನಿಸ್ಕೊಳ್ತದೆ. ಈ ರೀತಿಯಾಗಿ ನಾವು ಮಕ್ಕಳಿಗೆ ಅತಿ ಸುಲಭವಾಗಿ ನಂತರ ಕಚ್ಚಾ ವಸ್ತುಗಳಿಂದ ನಿತ್ಯ ಜೀವನದಲ್ಲಿ ನಮಗೆ ಬಳಕೆ ಮಾಡ್ತಕ್ಕಂಥ ವಸ್ತುಗಳನ್ನು ಉಪಯೋಗಿಸಿಕೊಂಡು ಗಣಿತದ ಮಾದರಿಗಳನ್ನು ಈ ಗಣಾಕೃತಿಗಳು ಎಂಬ ಅಧ್ಯಾಯದಲ್ಲಿ ನಾವು ಮಕ್ಕಳಿಗೆ ತಿಳಿಸಿಕೊಟ್ಕೊಂಡ್ರೆ ಇದರ ಮುಖಾಂತರ ಮಕ್ಕಳು ಬಹಳಷ್ಟು ದೃಶ್ಯೀಕರಿಸ್ತಾರೆ. ಅದಕ್ಕೆ ಗಣಾಕೃತಿಗಳನ್ನು ದೃಶ್ಯೀಕರಿಸುವುದು ಅಂತ ಹೇಳಿಕೊಡೋದು ಅಂದ್ರೆ ಅದರ ದೃಶ್ಯವನ್ನು ಹೇಳಿಕೊಟ್ಕೊಂಡು ಅವರು ಈಸಿಯಾಗಿ ಹೇಳ್ತಾರೆ. ಅಷ್ಟೇ ಅಲ್ಲದೆ ನಾವು ಈ ಪುಸ್ತಕದಲ್ಲಿ ಅಷ್ಟೇ ನಾವು ಹೇಳ್ತೀವಿ ಚೌಕಗಳ ಆಯಕಗಳ ತ್ರಿಭುಜಪಾದ ಗೋಪುರ ವರ್ಗಪಾದ ಗೋಪುರ ಇವುಗಳನ್ನು ಅಳತೆಗಳನ್ನು ಬೇಕು. ಆದರೆ ಈ ಒಂದು ಚೌಕದಿಂದ ಮತ್ತೆ ಏನೇನು ನಿರ್ಮಾಣ ಮಾಡ್ಬೋದು ನಾವು ಹೊಸದಾಗಿ ಒಂದು ಚೌಕದಿಂದ ಏನೇನು ಮಾಡ್ಬೋದು ಅಂತಂದ್ರೆ ಈಗ ಎಕ್ಸಾಂಪಲ್ ಒಂದು ಚೌಕದಿಂದ ಒಂದು ವಿಮಾನದ ತಯಾರಿಕೆ ಕೂಡ ಮಾಡ್ಬೋದು. ಇದೊಂದು ಆ್ಯಕ್ಟಿವಿಟಿ, ಸ್ಮಾಲ್ ಆ್ಯಕ್ಟಿವಿಟಿ. ಇದೊಂದು ತೋರಿಸಿ ಈಗ ಒಂದು ಚೌಕಾಕೃತಿಯ ಕಾಗದವನ್ನು ತೆಗೆದುಕೊಳ್ತೇವೆ. ತೆಗೆದುಕೊಂಡು ಇವತ್ತಿನ ಅರ್ಥಕ್ಕೆ ಮಾಡ್ತೀವಿ ಈ ರೀತಿಯಾಗಿ ಟ್ರೈಂಗಲ್ ಶೇಪ್ನಲ್ಲಿ. ನಂತರ ಇನ್ನೊಂದು ಟ್ರೈಂಗಲ್ ಈ ರೀತಿ ಬಳಸಬೇಕು. ನಂತರ ಓಪನ್ ಮಾಡಿದಾಗ ಮಧ್ಯ ಬಿಂದುವಿಗೆ ಈ ಶೃಂಗವನ್ನು ಮುಟ್ಟಿಸಬೇಕು. ಈ ಥರ ಅದೇ ಥರವಾಗಿ ಈ ಶೃಂಗವನ್ನು ಇದರ ಮಧ್ಯ ಬಿಂದುವಿಗೆ ಕೂಡಿಸ್ಬೇಕು. ಈ ಶೃಂಗವನ್ನು ಮಧ್ಯ ಬಿಂದುವಿಗೆ ಕೂಡಿಸ್ಬೇಕು. ಕೊನೆಯಲ್ಲಿ 4ನೇ ಶೃಂಗವನ್ನು ಕೂಡ ಮಧ್ಯ ಬಿಂದುವಿಗೆ ಸೇರಿಸಬೇಕು. ಈ ರೀತಿಯಾಗಿ ಆ ನಂತರ ಇದು ಈ ರೀತಿಯಾಗಿ ಇರುವಾಗ ಒಂದು ಹೆಜ್ಜೆಯಿಂದ ಈ ಶೃಂಗ ಇವುಗಳನ್ನು ಮಡಿಸಬೇಕು. ಎಜೆಸ್ಸಿಂಗ್ ಈ ಎಜೆಸ್ನ ಇದು ಹೆಂಗಿರುತ್ತೆ, ಈ ಅಂಚು ಈ ಮಧ್ಯ ರೇಖೆಗೆ ತಾಗಬೇಕು. ಆ ರೀತಿ ಅಡ್ಜಸ್ಟ್ ಮಾಡ್ಕೋಬೋದು.
ಈ ಥರ ಆಗೈತಿ ಅಂತ ಇದು ಮಾಡಿಸ್ಬೇಕು. ನಂತರ ಈ ಕಡೆ ಈ ಎಚ್ ಅಥವಾ ಈ ಅಂಚನ್ನು ಕೂಡ ಮಧ್ಯಭಾಗಕ್ಕೆ ಸೇರಿಸಬೇಕು ಲೈನ್ ಆಗಿ. ಆನಂತರ ಬೇರಿನ ಭಾಗವನ್ನು ಹಿಂದಕ್ಕೆ ಮಡಚಬೇಕು. ಆನಂತರ ಈ ರೀತಿ ಮಡಚಿದಾಗ ಒಂದು ಆಕೃತಿ ಈ ರೀತಿ ಒಂದು ಆಕೃತಿ ಆಗುತ್ತೆ. ಇಂಥವು ಬೇರೆ ಬೇರೆ ಕಲರ್ ಪೇಪರ್ಸ್ ಅಥವಾ ವೈಟ್ ಪೇಪರ್ ಮೂಲಕ 5 ಆಕೃತಿಗಳನ್ನು ಈ ರೀತಿ ತಯಾರು ಮಾಡಬೇಕು. 5 ರಚನೆ ಮಾಡಿಕೊಂಡ ನಂತರ ಚೌಕಗಳ ಮುಖಾಂತರ ಎಕ್ಸಾಂಪಲ್ ಇದು ಈ ರೀತಿ ಇಡಬೇಕು. ಇದನ್ನು ಕೆಳಮುಖವಾಗಿ ಇಡೋದು ಇಲ್ಲಿ ಓಪನ್ ಮಾಡ್ತಾರೆ. ಎಂಡ್ಸ್ ಓಪನ್ ಮಾಡಿ ಇದನ್ನು ಈ ರೀತಿ ಜಾಯಿನ್ ಮಾಡಬೇಕಿದೆ ಆಮೇಲೆ ಈ ಸೈಡ್ ಇರೋದಕ್ಕೆ ಇದನ್ನು ಕೆಳಮುಖ ಮಾಡಿ ಈ ಎಜಸ್ನಲ್ಲಿ ಹಾಕಬೇಕು. ಈ ರೀತಿ ಒಂದು ಆಕೃತಿ ನಮ್ಗೆ ಬರ್ತೈತಿ. ಇಷ್ಟು ಬೆಳಗೈತಿ. ಆನಂತರ ಇನ್ನೂ 2 ಒಡೆದಂತೆ ಈ ಆಕೃತಿಯನ್ನು ತೆಗೆದುಕೊಂಡು ಒಂದು ಮೇಲ್ಮುಖವಾಗಿ ಒಂದು ಕೆಳಮುಖವಾಗಿ ಇರೋದು ಈ ಪಾಕೆಟ್ ಸೈಡ್ ಬರ್ತೈತಿ. ಒಳಗಡೆ ಇದನ್ನು ಹಾಕಿದಾಗ ಮಾಡ್ತೀವಿ. ಯಾವುದು ಹೆಚ್ಚು ಭಾಗ ಇರ್ತೈತಿ ಅದನ್ನು ತೆಗೆದುಕೊಂಡು ಈ ಒಳಗಡೆ ಇದನ್ನು ಈ ರೀತಿ ಅಡ್ಜಸ್ಟ್ ಮಾಡಿದಾಗ ನಮಗೊಂದು ವಿಮಾನದ ಮಾದರಿ ತಯಾರಾಗ್ತದೆ. ಈಗ ಮಕ್ಕಳಿಗೆ ನಾವು ಗಣಿತದ ಮೂಲಕನೂ ನಾವು ಈ ರೀತಿ ಒಂದು ಮಾಡೆಲನ್ನು ಅಥವಾ ಆಕೃತಿಯನ್ನು ತಿಳಿಸ್ಬೋದು. ಇದು ಬರೀ ಕೇವಲ ಗಣಾಕೃತಿ ಅಷ್ಟೇ ಅಲ್ಲ, ಒಂದು ಚೌಕ ಗಣದಿಂದ ವಿಮಾನದ ತಯಾರಿಕೆ ಅಂತ ಹೇಳ್ಬೋದು. ನಾವು ಈ ರೀತಿ ನಾವು ಬೇರೆ ಬೇರೆ ಕಲರ್ಸ್ ಪೇಪರ್ಸ್ ಯೂಸ್ ಮಾಡಿ ಒಂದು ವಿಮಾನ ತಯಾರಿಕೆಯನ್ನು ಮಾಡಬಹುದು ಅಂತೇಳಿ ನಾವು ಗಣಿತದ ಮೂಲಕ ಹಿಂಗೆ ನಾವು ನಿತ್ಯ ಜೀವನದಲ್ಲಿ ಇರ್ತಕ್ಕಂಥ ಹಲವಾರು ಉಪಕರಣಗಳ ಬಗ್ಗೆ ಅಥವಾ ಹಲವಾರು ವಿಷಯಗಳ ಬಗ್ಗೆ ಮಕ್ಕಳಿಗೆ ನಾವು ತಿಳಿಸ್ಕೊಡ್ಬೋದು ಅಂತ ಹೇಳ್ತಾರೆ. ಈ ರೀತಿಯಾಗಿ ನಾವು ವಿಮಾನವನ್ನು ತಯಾರು ಮಾಡಬಹುದು. ನಾವು ಇಟ್ ಈಸ್ ರೆಡಿ ಟು ಫ್ಲೈ. ಸೊ ಇಲ್ಲಿವರೆಗೆ ಗಣಾಕೃತಿಗಳ ಬಗ್ಗೆ ಇವಾಗ ತಿಳ್ಕೊಂಡು ಚಂದ್ರಗಣ, ತ್ರಿಭುಜ ಪಾದಗೋಪುರ, ಪಂಚಪಾದಗೋಪುರ, ಪಂಚಭುಜ ಪಾದಗೋಪುರ, ಷಡ್ಭುಜ ಪಾದಗೋಪುರ ಇವುಗಳನ್ನು ತಿಳ್ಕೊಂಡ್ರೆ ಅವುಗಳನ್ನು ಯಾವ ರೀತಿ ನಿರ್ಮಾಣ ಮಾಡಬೇಕು, ಅವುಗಳ ಜಾಲಾಕೃತಿಗಳು ಅಥವಾ ಅವುಗಳ ನೆಟ್ವರ್ಕ್ ಡಯಾಗ್ರಾಮ್ಸ್ ಮುಖಾಂತರ ನೀಟಾಗಿ ಕಟ್ ಮಾಡಿ ತೆಗೆದಾಗ ಅದು ಆಕೃತಿ ಹಲವಾರು ಮಾದರಿಗಳ ತಯಾರಿಕೆ ಆಗುತ್ತೆ. ಈ ಮಾದರಿಗಳನ್ನು ಮಕ್ಕಳು ಮಾಡಿ ಬಂದುಬಿಟ್ರೆ ಅವರಿಗೆ ಮುಂದಿನ ನಿರ್ಮಾಣಗಳಲ್ಲಿ ಅಥವಾ ಅವರಿಗೆ ಪ್ರಾಬ್ಲಮ್ಸ್ ಬಿಡಿಸ್ಬೇಕಾದಾಗ ಆ ಲೆಕ್ಕಗಳನ್ನು ಬಿಡಿಸ್ಬೇಕಾದಾಗ ಹೆಚ್ಚು ಮನದಟ್ಟಾಗತ್ತೆ, ಅರ್ಥಾಗತ್ತೆ ಅನ್ನೋ ಒಂದು ನನ್ನ ಭಾವನೆ. ಆದ್ದರಿಂದ ಇಲ್ಲಿವರೆಗೆ ನಮ್ಗೆ ಅವಕಾಶ ಕೊಟ್ಟಿದ್ದ ಎಲ್ಲರಿಗೂ ಧನ್ಯವಾದಗಳು ತಿಳಿಸುತ್ತಾ, ಎಲ್ಲರೂ ಮನೆಯಲ್ಲಿ ಈ ಪೇಪರ್ಸ್ ಥರ ಯೂಸ್ ಮಾಡಿರಿ ಅಥವಾ ಐಸ್ ಕ್ರೀಮ್ ಕಡ್ಡಿಗಳ ಮುಖಾಂತರ ಅಥವಾ ಕಡ್ಡಿಗಳ ಮುಖಾಂತರ ಅಥವಾ ಸ್ಟಾರ್ ಮುಖಾಂತರ ಇವುಗಳ ಮಾದರಿಗಳನ್ನು ತಯಾರು ಮಾಡಿದಂಥ ನನ್ನ ಈ ಒಂದು ಅವಧಿಯನ್ನು ನಿಮಗೆ ಮಾಡಿದ್ದು ಇಚ್ಛೆ ಪಡ್ತೇನೆ.